ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೆಮಿಸ್ಟ್ರಿ ಚಾಪ್ಟರ್ ವೈಸು ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಫಿಕ್ಸ್ಡ್ ಕ್ವಶನ್ನ ಕೊಡ್ತಾ ಇದ್ದೀನಿ. ಈ ಕ್ವಶನ್ನು ಮೋಸ್ಟ್ ಇಂಪಾರ್ಟೆಂಟು ಮತ್ತು ಮೋಸ್ಟ್ ರಿಪೀಟ್ ಆಗೋವಂಥ ಕ್ವಶನ್ಗಳು. ಸೊ ಚಾಪ್ಟರ್ ವೈಸ್ ಕೊಡ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಕೆಮಿಸ್ಟ್ರಿ ಕಷ್ಟ ಆಗ್ತಾ ಇದೆ ಅನ್ನೋರು ಫಸ್ಟು ನಾನು ಕೊಡೋ ಅಂಥ ಕ್ವಶನ್ಸ್ ಏನಿದೆ ಮೊದಲು ಅದನ್ನು ಚೆನ್ನಾಗಿ ತರೋವಾಗಿ ನಂತರ ಬೇರೆ ಕ್ವಶನ್ಸ್ನ ಓದಿ. ಈಗಾಗಲೇ ನಾನು ಚಾಪ್ಟರ್ ವೈಸು ಫಿಕ್ಸ್ಡ್ ಕ್ವಶನ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರೂ ನೋಡಿಲ್ಲ ಚಾನಲ್ಗೆ ವಿಸಿಟ್ ಮಾಡಿ. ರೀಸೆಂಟ್ ವೀಡಿಯೋಸ್ ಅಥವಾ ಪ್ಲೇ ಲೀಸ್ಟ್ನಲ್ಲಿ ನಿಮಗೆ ಆ ಒಂದು ವೀಡಿಯೋಸು ಸಿಗತ್ತೆ. ಓಕೆನಾ? ಸೊ ನಾನು ಏನು ಹೇಳ್ತೀನಿ ವಿಡಿಯೋನ ಪಾಸ್ ಮಾಡಿಕೊಂಡು ಒಂದು ನೋಟ್ಬುಕ್ನ ತೊಗೊಂಡು ಕ್ವಶನ್ಸ್ನ ಮೆನ್ಷನ್ ಮಾಡ್ಕೊಳ್ಳಿ. ಓಕೆನಾ? ಈ ಕ್ವಶನ್ಗಳು ನಿಮ್ಮ ಕ್ವಶನ್ ಪೇಪರಲ್ಲಿ ತುಂಬ ಅಂದರೆ ತುಂಬ ಸಲ ರಿಪೀಟ್ ಆಗಿರೋ ಅಂಥ ಕ್ವಶನ್ಗಳು. ಸೊ ಚಾಪ್ಟರ್ 1 ಸೊಲ್ಯೂಷನ್. ಈ ಒಂದು ಚಾಪ್ಟರ್ಗೆ 12 ಮಾರ್ಕ್ಸ್ ವೈಟೇಜ್ ಇದೆ. ಸೊ ಇವಾಗ ನಾವು 2 ಮಾರ್ಕ್ಸ್ ಕ್ವಶನ್ಸ್ನ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಸ್ಟೇಟ್ ರೋಲ್ಸ್ ಲಾ, ರೈಟ್ ಇಟ್ಸ್ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್. ನೀವು ಸ್ಟೇಟ್ಮೆಂಟ್ ಬರಿಬೇಕು ಮತ್ತು ಅದಕ್ಕೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಏನಿದೆ ಅದನ್ನು ಬರಿಬೇಕು. ನೆಕ್ಸ್ಟ್, ವಾಟ್ ಆರ್ ಅಜಿಯೋಟ್ರೋಪ್ಸ್, ಗಿವ್ ಎಕ್ಸಾಂಪಲ್. ಅಜಿಯೋಟ್ರೋಪ್ಸ್ ಅಂದರೆ ಏನಂತ ಬರಿಬೇಕು, ಒಂದು ಜನರಲ್ ಆಗಿರೋಂಥ ಎಕ್ಸಾಂಪಲ್ ಕೊಡಬೇಕು. ಅಥವಾ ಅದನ್ನು ಇನ್ಯಾವ ಥರ ಕೇಳ್ತಾರೆ, ವಾಟ್ ಆರ್ ಅಜಿಯೋಟ್ರೋಪ್ಸ್, ಗಿವ್ ಎಕ್ಸಾಂಪಲ್ ಫಾರ್ ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್. ಮಿನಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್ಗೆ ಎಕ್ಸಾಂಪಲ್ ಕೊಡಿ ಅಂದರೆ ಅದನ್ನೇ ಬರಿಬೇಕು. ಅಥವಾ ಇನ್ಯಾವ ಥರ ಕೇಳ್ತಾರೆ, ವಾಟ್ ಆರ್ ಅಜಿಯೋಟ್ರೋಪ್ಸ್, ಗಿವ್ ಎಕ್ಸಾಂಪಲ್ ಫಾರ್ ಮ್ಯಾಕ್ಸಿಮಮ್ ಬಾಯ್ಲಿಂಗ್ ಅಜಿಯೋಟ್ರೋಪ್ಸ್. ಓಕೆನಾ? ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅದ್ರ ತಕ್ಕನಾಗಿ ಆನ್ಸರ್ ಬರಿಬೇಕು. ನೆಕ್ಸ್ಟ್ ಕ್ವಶನ್, ವಾಟ್ ಆರ್ ಐಸೋಟೋನಿಕ್ ಸೊಲ್ಯೂಷನ್ಸ್, ವಾಟ್ ಹ್ಯಾಪನ್ಸ್ ವೆನ್ ಸಚ್ ಸೊಲ್ಯೂಷನ್ಸ್ ಆರ್ ಸಪ್ರೇಟೆಡ್ ಬೈ ದ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ನೆಕ್ಸ್ಟ್ ಕ್ವಶನ್, ಡಿಫೈನ್ ರಿವರ್ಸ್ ಆಸ್ಮೋಸಿಸ್, ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್. ಸೊ ರಿವರ್ಸ್ ಆಸ್ಮೋಸಿಸ್ ಅಂದರೆ ಏನಂತ ಬರಿಬೇಕು ಮತ್ತು ಅಪ್ಲಿಕೇಶನ್ನ ಬರಿಬೇಕಾಗತ್ತೆ. ನೆಕ್ಸ್ಟ್, ಮಿಕ್ಸ್ಚರ್ ಆಫ್ ಅಸಿಟೋನ್ ಆ್ಯಂಡ್ ಇಥನಾಲ್ ಶೋಸ್ ಪಾಸಿಟಿವ್ ಡಿವಿಯೇಷನ್ಸ್ ಫ್ರಮ್ ರಿವೋಲ್ಟ್ಸ್ ಲಾ, ಗಿವ್ ರೀಸನ್. ಸೊ ಇದು ಗಿವ್ ರೀಸನ್ಗೆ ಕೇಳ್ತೀರಾ ಅಂತ ಕ್ವಶನ್ನು. ಸೊ ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. ಬೇಕಿದ್ರೆ ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿ. ಸೊ ಪ್ರತಿ ವರ್ಷ ರಿಪೀಟ್ ಆಗಿರೋಂಥ ಕ್ವಶನ್ಗಳಿದು. ನೆಕ್ಸ್ಟ್ ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ ನೋಡ್ತಾ ಹೋಗೋಣ. ಈ ಒಂದು ಚಾಪ್ಟರ್ಗೆ 13 ಮಾರ್ಕ್ಸು ವೈಟೇಜ್ ಇದೆ. ಸೊ ಇದರಲ್ಲಿ ಫಸ್ಟು ಕ್ವಶನ್, ಡಿಸ್ಕ್ರೈಬ್ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ವರ್ಕಿಂಗ್ ಆಫ್ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್. ಸೆಕೆಂಡ್ ಕ್ವಶನ್, ಸ್ಟೇಟ್ ಕೋಲ್ರೆಸ್ ಲಾ ಆಫ್ ಇಂಡಿಪೆಂಡೆಂಟ್ ಮೈಗ್ರೇಷನ್ ಆಫ್ ಐಕಾನ್ ಆ್ಯಂಡ್ ಮೆನ್ಷನ್ ಇಟ್ಸ್ ಅಪ್ಲಿಕೇಶನ್. ನೆಕ್ಸ್ಟ್ ಕ್ವಶನ್, ಡ್ರಾ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಹೈಡ್ರೋಜನ್ ಆಕ್ಸಿಜನ್ ಫ್ಯೂಯಲ್ ಸೆಲ್ ಆ್ಯಂಡ್ ರೈಟ್ ದ ಓವರಾಲ್ ಸೆಲ್ ರಿಯಾಕ್ಷನ್. Next question, explain the experimental determination of conductance of electrolyte solution by using the Wheatstone bridge. Next question, explain the working of lead storage battery. Next question, state Faraday's first law and second law. Next question, explain the effect of dilution on molar conductivity and write the SI unit of conductivity. Define limiting molar conductivity. ಹಾಗೆ ಫಸ್ಟ್ ಚಾಪ್ಟರಲ್ಲಿ ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೂಡ ಕೇಳ್ತಾರೆ 2 ಮಾರ್ಕ್ಸಿಗೆ. ಸೊ ನಾನು ಸಪ್ರೇಟಾಗಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ದೇ ನಾನು ವಿಡಿಯೋ ಮಾಡ್ತೀನಿ. ಓಕೆನಾ? ನೇಮ್ ದ ಆ್ಯನೋಡ್, ಕ್ಯಾಥೋಡ್ ಆ್ಯಂಡ್ ಎಲೆಕ್ಟ್ರೋಲೈಟ್ ಯೂಸ್ ಆನ್ ಡ್ರೈ ಸೆಲ್. ನೆಕ್ಸ್ಟ್ ಕ್ವಶನ್, ಮೆನ್ಷನ್ ದ ಮೆಥಡ್ಸ್ ಟು ಪ್ರಿವೆಂಟ್ ಕರೋಷನ್, ರೈಟ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ರಸ್ಟ್. ಬೇಸಿಕ್ ಕಾನ್ಸೆಪ್ಟ್ ಯಾವುದ್ಯಾವುದೆಲ್ಲ ಕಾನ್ಸೆಪ್ಟ್ ಇದೆ, ಟೈಪ್ಸ್ ಆಫ್ ಎಲೆಕ್ಟ್ರೋಕೆಮಿಕಲ್ ಸೆಲ್, ಡೈನಲ್ ಸೆಲ್, ಗ್ಯಾಲ್ವಾನಿಕ್ ಸೆಲ್ ಆ್ಯಂಡ್ ಎಲೆಕ್ಟ್ರೋಕೆಮಿಕಲ್ ಸೆಲ್ಸ್. ನೆಕ್ಸ್ಟ್ ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸ್. ಈ ಒಂದು ಚಾಪ್ಟರ್ಗೆ 12 ಮಾರ್ಕ್ಸ್ ವೈಟೇಜ್ ಇದೆ. ಅದರಲ್ಲಿ ಫಸ್ಟ್ ಕ್ವಶನ್, ಡಿರೈವ್ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಫಾರ್ ರೇಟ್ ಕಾನ್ಸ್ಟೆಂಟ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್. Derive integrated rate equation for rate constant of first order reaction. Define half-life of a reaction. Show that half-life
and first order reaction is independent of initial concentration. Write the difference between order and molecularity. What is pseudo first order reaction? Give an example. Okay na? And write the factors influencing the rate of reaction, order of reaction, zero order reaction, first order reaction. ಈ ಕ್ವಶನ್ಗಳು ಮೋಸ್ಟ್ ರಿಪೀಟ್ ಆಗಿರೋ ಅಂಥ ಕ್ವಶನ್ಗಳು. ನಾನು 2 ಮಾರ್ಕ್ದು 3 ಮಾರ್ಕ್ಸ್ದು ಅಷ್ಟೇ ಹೇಳಿರೋದು. ನೆಕ್ಸ್ಟ್ ವಿಡಿಯೋದಲ್ಲಿ 5 ಮಾರ್ಕ್ಸ್ದು ರಿಮೈನಿಂಗ್ ಏನಿದೆ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈ ಎಲ್ಲ ಕ್ವಶನ್ನು ಒಂದು ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ಇದೇ ರೀತಿಯಾದಂಥ ವೀಡಿಯೋಸು ಸಿಗುತ್ತೆ ನಿಮಗೆ. ಇದೇ ರೀತಿ ಫಿಸಿಕ್ಸು ಬಯಾಲಜಿ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆದಷ್ಟು ಬೇಗ ನಾನು ವಿಡಿಯೋ ಮಾಡ್ತೀನಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಆದಷ್ಟು ಶೇರ್ ಮಾಡಿ. ಸೊ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ತುಂಬಾ ಮೋಟಿವೇಟ್ ಆಗುತ್ತೆ ಇನ್ನೂ ಹೆಚ್ಚು ಈ ರೀತಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ. ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್, ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು. ಆ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ, ಒಮ್ಮೆ ಚೆಕ್ ಮಾಡಿ. ಈಗಾಗಲೇ ನಾನು ಬ್ಲೂ ಪ್ರಿಂಟ್ ಅನಾಲಿಸಿಸ್ ಮತ್ತು ಕ್ವಶನ್ ಪೇಪರ್ ಅನಾಲಿಸಿಸ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋಸು ಸಿಗಬೇಕು ಅಂತಂದರೆ ಚಾನಲ್ಗೆ ವಿಸಿಟ್ ಮಾಡಿ. ಪರ್ಟಿಕ್ಯುಲರ್ ಪ್ಲೇಲಿಸ್ಟ್ ಇದೆ, ಆ ಒಂದು ಪ್ಲೇಲಿಸ್ಟಲ್ಲಿ ನಿಮಗೆ ಎಲ್ಲ ವೀಡಿಯೋಸು ಸಿಗುತ್ತೆ. ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ನಲ್ಲಿ ಯಾವ ರೀತಿಯಾಗಿ 30 ಔಟ್ ಆಫ್ 30ನ ಸ್ಕೋರ್ ಮಾಡಬೇಕು ಅನ್ನೋ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರು ನೋಡಿಲ್ಲ ಆ ವಿಡಿಯೋನು ಕೂಡ ಚೆಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೊತೆಗೆ ಇದು ನಾನು ಕೊಟ್ಟಿರೋಂಥ ಕ್ವಶನ್ ಏನಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಈ ಕ್ವಶನ್ಗಳು ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರೋವಂಥ ಕ್ವಶನ್ಗಳನ್ನ ನಾನು ಚಾಪ್ಟರ್ ವೈಸು ಕೊಡ್ತಾ ಇರೋದು. ಓಕೆನಾ?